ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸ್ಪರ್ಶ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಎಲ್ಲರಿಗೂ ಗೊತ್ತಿರೋ ಹಾಗೆ ಸ್ಪರ್ಶ ಅಕಾಡೆಮಿ ಯೂಟ್ಯೂಬ್ ಚಾನಲ್ಲಿ ಕ್ರ್ಯಾಶ್ ಕೋರ್ಸ್ ಫಾರ್ PSI ನಡೀತಿದೆ. 25 ಪ್ರಮುಖ ಇಂಪಾರ್ಟೆಂಟ್ ಟಾಪಿಕ್ಸ್ ಫಾರ್ PSI. ಸೊ ಇಂದಿನ ಕ್ರ್ಯಾಶ್ ಕೋರ್ಸ್ನಲ್ಲಿ ಕರ್ನಾಟಕದ ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ವನ್ಯಜೀವಿ ಧಾಮಗಳು ಮತ್ತು ಟೈಗರ್ ರಿಸರ್ವ್ಸ್ ಯಾವುದಿದೆ ಕರ್ನಾಟಕದಲ್ಲಿ, ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡೀನಿ. ಪ್ರತಿಯೊಂದು ಎಕ್ಸಾಮ್ನಲ್ಲಿ ಕರ್ನಾಟಕದ ಒಂದು ನ್ಯಾಷನಲ್ ಪಾರ್ಕ್ಸ್ ಬಗ್ಗೆ, ಕರ್ನಾಟಕದ ಒಂದು ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಬಗ್ಗೆ ಮತ್ತು ಕರ್ನಾಟಕದ ಪಕ್ಷಿಧಾಮಗಳ ಬಗ್ಗೆ ಒಂದು ಕ್ವಶನ್ನ ಕೇಳ್ತಾರೆ. ಸೊ ಇಂದಿನ ವಿಡಿಯೋನಲ್ಲಿ ಕರ್ನಾಟಕದ ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ವನ್ಯಜೀವಿ ಧಾಮಗಳ ಬಗ್ಗೆ ನಾನೊಂದು ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ಕಂಪ್ಲೀಟಾಗಿ ನೋಡಿ ಫ್ರೆಂಡ್ಸ್. ಒಂದು ಕ್ವಶನ್ ಅಂತೂ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಫಸ್ಟ್ ನೋಡ್ಕೊಳ್ಳೋಣ. ಫಸ್ಟ್ ಬಂದು ರಾಷ್ಟ್ರೀಯ ಉದ್ಯಾನವನಗಳು ಅಂದರೆ ನ್ಯಾಷನಲ್ ಪಾರ್ಕ್ಸ್ ಎಷ್ಟಿದೆ ಕರ್ನಾಟಕದಲ್ಲಿ ಅಂದರೆ 5 ಇದೆ. ನಂತರ ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಎಷ್ಟಿದೆ ಅಂದರೆ 34 ಇದೆ. ನಂತರ ಟೈಗರ್ ರಿಸರ್ವ್ ಹುಲಿ ಸಂರಕ್ಷಣಾ ತಾಣಗಳು ಎಷ್ಟಿದೆ ಅಂದರೆ 5 ಇದೆ. ಜೊತೆಗೆ 2 ಟೈಗರ್ ರಿಸರ್ವ್ಸ್ನ ಆ್ಯಡ್ ಮಾಡ್ತಿದ್ದಾರೆ, ಹೊಸದಾಗಿ 2ನ್ನ ಸೇರಿಸ್ಬೇಕು ಅಂತಿದ್ದಾರೆ. ಇನ್ನೂ ಸೇರಿಸಿಲ್ಲ, ಕನ್ಫ್ಯೂಸ್ ಆಗೋಕ್ಕೆ ಹೋಗ್ಬೇಡಿ. ಮುಂದಿನ ಎಕ್ಸಾಮಲ್ಲಿ ಎಷ್ಟಿದೆ ಅಂದರೆ ದಯವಿಟ್ಟು 5 ಹಾಕಿ, ಇನ್ನೂ ಆ 2ನ್ನ ಆ್ಯಡ್ ಮಾಡಿಲ್ಲ. ನೆಕ್ಸ್ಟ್ ಬಂದು ಜೀವ ವೈವಿಧ್ಯತೆ ಮಹಾಕೇಂದ್ರ ಬಂದು ಒಂದಿದೆ. ಸೊ ಫಸ್ಟ್ ಬಂದು ನ್ಯಾಷನಲ್ ಪಾರ್ಕ್ಸ್ ನೋಡ್ಕೊಳ್ಳೋಣ. ಯಾವುದು ನ್ಯಾಷನಲ್ ಪಾರ್ಕ್ಸ್ ಇದೆ ಕರ್ನಾಟಕದಲ್ಲಿ ಅಂದರೆ ನಂಬರ್ 1 ಬಂಡೀಪುರ. ಇದೇ ಫಸ್ಟ್ ನ್ಯಾಷನಲ್ ಪಾರ್ಕ್ ಕರ್ನಾಟಕದ್ದು. 1974ರಲ್ಲಿ ಆಗುತ್ತೆ. ಫಸ್ಟ್ ನ್ಯಾಷನಲ್ ಪಾರ್ಕ್ ಆಫ್ ಕರ್ನಾಟಕ, ಮೊದಲನೇ ರಾಷ್ಟ್ರೀಯ ಉದ್ಯಾನವನ ಕರ್ನಾಟಕದ ಯಾವುದು ಅಂದರೆ ಬಂಡೀಪುರ ನ್ಯಾಷನಲ್ ಪಾರ್ಕ್ ಆಗಿರುತ್ತೆ. ನೆಕ್ಸ್ಟ್ ಬಂದು ಬನ್ನೇರುಘಟ್ಟ. ನೆಕ್ಸ್ಟ್ ಬಂದು ಅಂಶಿ ನ್ಯಾಷನಲ್ ಪಾರ್ಕ್, ಕುದುರೆಮುಖ ನ್ಯಾಷನಲ್ ಪಾರ್ಕ್, ನಂತರ ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಆಗಿರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬಂದು ಟೈಗರ್ ರಿಸರ್ವ್ಸ್ ಹುಲಿ ಸಂರಕ್ಷಣಾ ತಾಣಗಳು ಯಾವುದಿದೆ ಅಂದರೆ ನಂಬರ್ 1 ಬಂಡೀಪುರ. ಬಂಡೀಪುರ ಬಂದು ಯಾವ ಒಂದು ಡಿಸ್ಟ್ರಿಕ್ಟಲ್ಲಿದೆ ಅಂದರೆ ಚಾಮರಾಜನಗರ. ನೆಕ್ಸ್ಟ್ ಬಂದು ಭದ್ರಾ ಹುಲಿ ಸಂರಕ್ಷಣಾ ತಾಣ. ಇದು ಬಂದು ಚಿಕ್ಕಮಗಳೂರಿಗೂ ಸೇರಿದೆ, ಶಿವಮೊಗ್ಗಗೂ ಸೇರಿದೆ. ಅಂದರೆ 2ರಲ್ಲೂ ವ್ಯಾಪ್ತಿಯಾಗಿರುತ್ತೆ, 2 ಡಿಸ್ಟ್ರಿಕ್ಟ್ರಲ್ಲೂ ವ್ಯಾಪ್ತಿಯಾಗಿರುತ್ತೆ. ಆಪ್ಷನ್ಸ್ನ ನೋಡ್ಕೊಂಡು ಹಾಕಿ. ಚಿಕ್ಕಮಗಳೂರು ಕೊಟ್ಟಿದೆ ಚಿಕ್ಕಮಗಳೂರು ಹಾಕಿ, ಶಿವಮೊಗ್ಗ ಕೊಟ್ಟಿದ್ರೆ ಶಿವಮೊಗ್ಗ ಹಾಕಿ. ಭದ್ರಾ ಬಂದು. ನೆಕ್ಸ್ಟ್ ಬಂದು ನಾಗರಹೊಳೆ ಬಂದು ಕೊಡಗು. ನೆಕ್ಸ್ಟ್ ಬಂದು ಕಾಳಿ ಬಂದು ಉತ್ತರ ಕನ್ನಡ. ವೆರಿ ಇಂಪಾರ್ಟೆಂಟ್ ಇದು, ಕಾಳಿ ಉತ್ತರ ಕನ್ನಡ. ನಂತರ BRT ಹಿಲ್ಸ್ ಬಿಳಿಗಿರಿ ರಂಗನ ಬೆಟ್ಟ ಚಾಮರಾಜನಗರದಲ್ಲಿ ಇದೆ. ಈ 5 ಬಂದು ಹುಲಿ ಸಂರಕ್ಷಣಾ ತಾಣ ಯಾವುದ್ರದ್ದು ಕರ್ನಾಟಕ ಸ್ಟೇಟ್ದು. ನಂತರ ಯಾವುದು 2ನ್ನ ಆ್ಯಡ್ ಮಾಡಬೇಕು ಅಂದರೆ ನಂಬರ್ 1 ಬಂದು ಮಲೆ ಮಹದೇಶ್ವರದ್ದು ಮತ್ತು ಕಾವೇರಿ ಟೈಗರ್ ರಿಸರ್ವ್ಸ್ನ ಆ್ಯಡ್ ಮಾಡಬೇಕು ಅಂತ ಇದ್ದಾರೆ, ಇನ್ನೂ ಆ್ಯಡ್ ಮಾಡಿಲ್ಲ. ಸೊ ಇದನ್ನು ಮಾತ್ರ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಹುಲಿ ಸಂರಕ್ಷಣಾ ತಾಣಗಳು 5 ಇದೆ. ಬಂಡೀಪುರ, ಭದ್ರಾ, ನಾಗರಹೊಳೆ, ಕಾಳಿ, ಬಿಳಿಗಿರಿ ರಂಗನ ಬೆಟ್ಟ ಆಗಿರುತ್ತೆ. ನೆಕ್ಸ್ಟ್ ಬಂದು ವೈಲ್ಡ್ ಲೈಫ್ ಸ್ಯಾಂಚುರೀಸ್ ವನ್ಯಜೀವಿ ಧಾಮಗಳಿದೆ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಲಾಸ್ಟ್ ಟೈಮ್ SDNನಲ್ಲಿ ಒಂದು ರೀಸೆಂಟಾಗಿ ಏನಾಯಿತು, SDNನಲ್ಲಿ ಏನು ಮಾಡಿದರು ಅಂದರೆ ಒಂದು ಪಕ್ಷಿಧಾಮಗಳು ಅಥವಾ ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಬಗ್ಗೆ ಕೊಟ್ಟು ಹೊಂದಿಸಿ ಬರೀರಿನಲ್ಲಿ ಕೊಟ್ಟಿದ್ರು. ಸೊ ಕೇಳೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ, ದಯವಿಟ್ಟು ನೋಡ್ಕೊಳ್ಳಿ. ರಂಗನತಿಟ್ಟು ಬಂದು ಪಕ್ಷಿಧಾಮ, ಇದೆಲ್ಲಿದೆ ಅಂದರೆ ಮಂಡ್ಯನಲ್ಲಿದೆ ರಂಗನತಿಟ್ಟು. ನೆಕ್ಸ್ಟ್ ಬಂದು ಬ್ರಹ್ಮಗಿರಿ ಕೊಡಗು. ತುಂಬ ಬ್ಯೂಟಿಫುಲ್ ಆಗಿದೆ ಬ್ರಹ್ಮಗಿರಿ. ಇದಕ್ಕೆ ಟ್ರೆಕ್ಕಿಂಗ್ ಎಲ್ಲ ಹೋಗ್ತಾರೆ, ದಯವಿಟ್ಟು ವಿಸಿಟ್ ಮಾಡಿ ಒಂದ್ಸರಿ, ತುಂಬ ಚೆನ್ನಾಗಿದೆ, ಕೊಡಗುನಲ್ಲಿದೆ. ನೆಕ್ಸ್ಟ್ ಬಂದು ಘಟ್ಟಪ್ರಭಾ ಬೆಳಗಾವಿ. ನೋಡಿ ಘಟ್ಟಪ್ರಭಾ ನದಿ ಇದೆ, ನದಿ ನೀವು ಹೆಸರಿಕೊಂಡ್ರೂ ಸಾಕು, ನೀವು ಹಾಕ್ಬೋದು ನೀವು ಆಪ್ಷನ್ಸ್ನಲ್ಲಿ. ನೆಕ್ಸ್ಟ್ ಬಂದು ಮೇಲುಕೋಟೆ ಮಂಡ್ಯ. ಅದಾದ ನಂತರ ಮೂಕಾಂಬಿಕೆ ಶಿವಮೊಗ್ಗ, ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಬಂದು ನುಗು ವೈಲ್ಡ್ ಲೈಫ್ ಸ್ಯಾಂಚುರಿ ಮೈಸೂರಿನಲ್ಲಿದೆ. ನಂತರ ಇದು 7ನೇದು ಬಂದು ರಾಣೆಬೆನ್ನೂರು. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ, ಹಾವೇರಿ ಜಿಲ್ಲೆಯಲ್ಲಿದೆ. ರಾಣೆಬೆನ್ನೂರು ವೈಲ್ಡ್ ಲೈಫ್ ಸ್ಯಾಂಚುರೀಸ್ನಲ್ಲಿ ಯಾವ ಒಂದು ಪ್ರಾಣಿನ ಕನ್ಸರ್ವ್ ಮಾಡಿದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ದಯವಿಟ್ಟು ತಿಳಿಸಿ, ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ರಾಣೆಬೆನ್ನೂರಿನಲ್ಲಿ ಒಂದು ಪ್ರಾಣಿನ ಕನ್ಸರ್ವ್ ಮಾಡಿದ್ದಾರೆ. ಸೊ ಯಾವುದು ಆ ಪ್ರಾಣಿನ ನೀವು ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ರಾಣೆಬೆನ್ನೂರು ಹಾವೇರಿ. ನೆಕ್ಸ್ಟ್ ಬಂದು ಶರಾವತಿ ಶಿವಮೊಗ್ಗ. ಶೆಟ್ಟಿಹಳ್ಳಿ ಶಿವಮೊಗ್ಗನೇ ಬರುತ್ತೆ. ಆದಿಚುಂಚನಗಿರಿ ಮಂಡ್ಯ. ಆದಿಚುಂಚನಗಿರಿನಲ್ಲಿ ಕೂಡ ಒಂದು ಪಕ್ಷಿನ ಸಂರಕ್ಷಣೆ ಮಾಡಿದ್ದಾರೆ, ಮಂಡ್ಯನಲ್ಲಿದೆ. ಆ ಪಕ್ಷಿ ಯಾವುದನ್ನು ನೀವು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೆಕ್ಸ್ಟ್ ಬಂದು ಸೋಮೇಶ್ವರ ಬಂದು ಶಿವಮೊಗ್ಗನಲ್ಲಿದೆ. ಅರಬಿತಿಟ್ಟು ಮೈಸೂರು. ಕಾವೇರಿ ಮಂಡ್ಯ. ದಾಂಡೇಲಿ ಉತ್ತರ ಕನ್ನಡ. ಪುಷ್ಪಗಿರಿ ಬಂದು ಕೊಡಗು ಆಗಿದೆ. ನೆಕ್ಸ್ಟ್ ನೋಡ್ಕೊಳ್ಳೋಣ. ನೆಕ್ಸ್ಟ್ ಬಂದು ತಲಕಾವೇರಿ ಕೊಡಗು. ಗುಡಾವಿ ಪಕ್ಷಿಧಾಮ ಶಿವಮೊಗ್ಗನಲ್ಲಿದೆ. ದಾರೋಜಿ ಬಳ್ಳಾರಿನಲ್ಲಿದೆ. ದಾರೋಜಿನಲ್ಲಿ ಕೂಡ
ಒಂದು ಪ್ರಾಣಿನ ಕನ್ಸರ್ವ್ ಮಾಡಿದ್ದಾರೆ. ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಗೆ. ಅದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ನಿಮಗೆ ಹೋಮ್ವರ್ಕ್ ಥರ ಕೊಡ್ತಾ ಇದ್ದೀನಿ, ಯಾಕಂದರೆ ನಿಮಗೂ ಒಂದು ಸರಿ ರಿಪಿಟೇಷನ್ ಆಗುತ್ತೆ. ಕೆಲವ್ರಿಗೆ ಗೊತ್ತಿಲ್ಲದೆ ಹೋದರೆ ನೋಡಿಕೊಂಡು ಇನ್ನೊಂದ್ಸರಿ ಮಾಡಿ ಮರೆಯೋ ಚಾನ್ಸಸ್ ಇರಲ್ಲ. ಅದಕ್ಕೋಸ್ಕರನೇ ಯಾವುದು ಪ್ರಮುಖವಾಗಿ ಇಂಪಾರ್ಟೆಂಟ್ ಆಗಿರುತ್ತೋ, ದಾರೋಜಿ ಆಗಲಿ, ರಾಣೆಬೆನ್ನೂರು ಆಗಲಿ, ಆದಿಚುಂಚನಗಿರಿ ಆಗಲಿ, ತುಂಬ ಇಂಪಾರ್ಟೆಂಟ್ ಇವು ಒಂದು ಪಕ್ಷಿಗಳ ಕನ್ಸರ್ವೇಷನ್ಗೆ ಅಥವಾ ಅನಿಮಲ್ ಕನ್ಸರ್ವೇಷನ್ಗೆ. ಅದಕ್ಕೋಸ್ಕರ ನೀವು ತಿಳ್ಕೊಂಡು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಬಂದು ಅತ್ತಿವೇರಿ ಉತ್ತರ ಕನ್ನಡ. ನೆಕ್ಸ್ಟ್ ಬಂದು ರಂಗಾಯಣದುರ್ಗ ದಾವಣಗೆರೆ. ವೆರಿ ಇಂಪಾರ್ಟೆಂಟ್ ಏನು ಅಂದರೆ ಇಲ್ಲಿ 4 ಹಾರ್ನಡ್ ಆ್ಯಂಟಿಲೋಪ್ ಇದೆ. ಆ್ಯಂಟಿಲೋಪ್ ಅಂದರೆ ಯಾವ ಥರ ಇರುತ್ತೆ ಅಂದರೆ, ನೀವು ಜಿಂಕೆ ನೋಡಿರ್ತೀರ, ಜಿಂಕೆಗೆ ಕೊಂಬುಗಳಿದ್ರೆ ಯಾವ ಥರ ಇರುತ್ತೋ ಆ ಥರ ಇರುತ್ತೆ ಆ್ಯಂಟಿಲೋಪ್ ಅನ್ನೋದು. ನನ್ನ ಹತ್ರ ಇಮೇಜ್ ನಾನು ನೆಕ್ಸ್ಟ್ ಒಂದು ಸ್ಲೈಡಲ್ಲಿ ನೋಡಿಸ್ತೀನಿ. ಇಮೇಜ್ ಅನ್ನೋದು ಆ್ಯಂಟಿಲೋಪ್ನ ಕನ್ಸರ್ವ್ ಮಾಡಿದ್ದಾರೆ ದಾವಣಗೆರೆಯಲ್ಲಿ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ರಂಗಯ್ಯನ ದುರ್ಗ 4 ಹಾರ್ನಡ್ ಆ್ಯಂಟಿಲೋಪ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಬಂದು ಚಿಂಚೋಳಿ ವೈಲ್ಡ್ ಲೈಫ್ ಸ್ಯಾಂಚುರಿ ಕಲಬುರಗಿನಲ್ಲಿದೆ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬಂದು ರಾಮದೇವರ ಬೆಟ್ಟ ರಾಮನಗರ. ಇಲ್ಲಿ ರಣಹದ್ದು ವಲ್ಚರ್ನ ಕನ್ಸರ್ವ್ ಮಾಡಿದ್ದಾರೆ. ರಣಹದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ರಣಹದ್ದು. ಇದಾದ ನಂತರ ರಣಹದ್ದು ಸಾವಿಗೆ ಒಂದೇ ಒಂದು ಎಲಿಮೆಂಟ್ ಕಾರಣ ಆಗ್ತಿದೆ, ಯಾವುದು ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ರಣಹದ್ದು ಏನಕ್ಕೆ ಸಾಯ್ತಿದೆ? ಒಂದೇ ಒಂದು ಎಲಿಮೆಂಟಿಂದ ಸಾಯ್ತಿದೆ. ಅದನ್ನು ನಾವು ಬ್ಯಾನ್ ಮಾಡಬೇಕು ಅಂತ ತುಂಬ ಕಡೆ ಹೇಳಿದ್ದಾರೆ. ಆ ಒಂದು ಎಲಿಮೆಂಟ್ ಯಾವುದು ಅನ್ನೋದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ದಯವಿಟ್ಟು. ನೆಕ್ಸ್ಟ್ ಬಂದು ಜೋಗಿಮಟ್ಟಿ ಬಂದು ಚಿತ್ರದುರ್ಗ. ನೆಕ್ಸ್ಟ್ ಬಂದು ಬುಕ್ಕಪಟ್ಟಣ ತುಮಕೂರು. ಕಮ್ಮಸಂದ್ರ ಕೋಲಾರ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ, ಕೇಳಿದ್ದಾರೆ. ನೆಕ್ಸ್ಟ್ ಬಂದು ಅರಸೀಕೆರೆ ಬಂದು ಹಾಸನ ಜಿಲ್ಲೆಯಲ್ಲಿದೆ. ಇದು ಬಂದು ಕರಡಿ ಮೀಸಲು ತಾಣ ಆಗಿರುತ್ತೆ, ವೆರಿ ವೆರಿ ಇಂಪಾರ್ಟೆಂಟ್. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಬಂದು ಸಂರಕ್ಷಿತ ಮೀಸಲು ಕಮ್ಯುನಿಟಿ ರಿಸರ್ವ್ ಅಂತಾರೆ. ಒಂದೇ ಬಂದಿದೆ ಕರ್ನಾಟಕದಲ್ಲಿ, ಯಾವುದು ಅಂದರೆ ಕೊಕ್ಕರೆ ಬೆಳ್ಳೂರು. ಸಂರಕ್ಷಿತ ಮೀಸಲು ಅಂದರೆ ಇದೇನಂದರೆ ಇದು ಪ್ರೈವೇಟ್ ಪ್ರಾಪರ್ಟಿ ಆಗಿರುತ್ತೆ. ಇದು ಬಂದು ಗೌರ್ಮೆಂಟ್ ಅಂಡರಲ್ಲಿರಲ್ಲ. ಅದನ್ನು ನಾವು ಸಂರಕ್ಷಿತ ಮೀಸಲು ಅಂತ ಹೇಳ್ತಾರೆ, ಕಮ್ಯುನಿಟಿ ರಿಸರ್ವ್ಸ್ ಅಂತ ಹೇಳ್ತಾರೆ. ಕಮ್ಯುನಿಟಿ ರಿಸರ್ವ್ಸ್ ಬಂದು ಕೊಕ್ಕರೆ ಬೆಳ್ಳೂರು, ಮಂಡ್ಯ ಆಗಿರುತ್ತೆ, ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಬಂದು ಜೀವಗೋಳಧಾಮ ಬಯೋಸ್ಪಿಯರ್ ರಿಸರ್ವ್ ಯಾವುದಂದ್ರೆ ಒಂದೇ ಒಂದು ನೀಲಗಿರಿ. ನೆಕ್ಸ್ಟ್ ಬಂದು ಜೈವ ವಿದ್ಯುತ್ ಮಹಾಕೇಂದ್ರ ಪಶ್ಚಿಮ ಘಟ್ಟಗಳು, ಬಯೋಸ್ಪಿಯರ್ ಹಾಟ್ಸ್ಪಾಟ್ ಅಂತಾರೆ ಇಂಗ್ಲೀಷ್ನಲ್ಲಿ. ಬಯೋಸ್ಪಿಯರ್ ಹಾಟ್ಸ್ಪಾಟ್ ಯಾವುದು ಅಂದರೆ ಪಶ್ಚಿಮ ಘಟ್ಟಗಳಾಗಿರುತ್ತೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಆ ಆನ್ಸರ್ಸ್ನೆಲ್ಲ ನೀವು ಹೇಳಿ ಅಂತ ಹೇಳ್ತಾ ಇದ್ದೀನಿ. ನಂತರ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ, ಮುಂದಿನ ಕ್ರ್ಯಾಶ್ ಕೋರ್ಸ್ ವಿಡಿಯೋಗಳಿಗಾಗಿ ದಯವಿಟ್ಟು ಸ್ಪರ್ಶ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.